ಈಗ ಆಲ್ರೆಡಿ ಬಹಳಷ್ಟು ಜನ ಸಿವಿಲ್ ಪಿಸಿ ಎಕ್ಸಾಮ್ ಬರೆದಿದ್ದೀರಾ. ಅಲ್ಲಿ ಏನು ಮಿಸ್ಟೇಕ್ಸ್ ಮಾಡಿದ್ದೀರಾ, ಯಾವ್ದು ಮಾಡಬೇಕಾಗಿತ್ತು, ಯಾವ್ದು ಮಾಡಬಾರ್ದಾಗಿತ್ತು ಎಲ್ಲ ನಿಮ್ಮ ಗಮನದಲ್ಲಿದೆ ತಾನೆ. ಯಾಕಂದ್ರೆ ಮುಂದೆ CRDR ಎಕ್ಸಾಮ್ ಇದೆ, KSRP ಇದೆ, KSISF ಇದೆ. ಸೊ ಈ ಎಕ್ಸಾಮ್ಗಳಲ್ಲಿ ಆ ಮಿಸ್ಟೇಕ್ಸ್ ರಿಪೀಟ್ ಆಗ್ಬಾರ್ದು. ಸೊ ದಯವಿಟ್ಟು ಆ ಮಿಸ್ಟೇಕ್ಸ್ ಒಂದ್ ಕಡೆ ಬರೆದಿಟ್ಕೊಂಡು ಒಂದ್ 5-6 ಸಲ ನೋಡ್ಕೊಂಡು ಈ ಮುಂದಿನ ಎಕ್ಸಾಮ್ಗಳಿಗೆ ಹೋಗಿ. ಆಮೇಲೆ ಟೆಸ್ಟ್ ಸೀರೀಸ್ ಬರಿತಾ ಇದ್ದೀರಾ, ಬಹಳಷ್ಟು ಟೆಸ್ಟ್ ಬರಿತಾ ಇದ್ದಾರೆ. ಯಾಕಂದ್ರೆ ಟೆಸ್ಟ್ ಬರ್ದಿಲ್ಲ ಅಂದ್ರೆ KE ಎಕ್ಸಾಮ್ ಪಾಸ್ ಮಾಡೋದು ಬಹಳ ಕಷ್ಟ ಇದೆ. ಒಂದು ಮನೆಯೊಳಗೆ ಟೈಮ್ ಹಾಕೊಂಡು ಟೆಸ್ಟ್ ಬರೀರಿ. ಈಗ ಆಲ್ರೆಡಿ ನೀವು ಎಲ್ಲರೂ ಹೋಗ್ತಾ ಇದ್ರೆ ವೆರಿ ಗುಡ್. ಎಲ್ಲೂ ಟೆಸ್ಟ್ ಸೀರೀಸ್ ಹಚ್ಚಿಲ್ಲ ಅಂದ್ರೆ ಮನೆಗೆ ಸಾಲ್ವ್ ಮಾಡ್ಕೋರಿ. ಓಕೆ, ನಿಮ್ಗೆ ಯಾರಿಗಾದ್ರೂ ಬೇಕು ಅಂದ್ರೆ ನನ್ನ ಹತ್ರ ಕ್ವಶನ್ಸ್ ಇದೆ, PDF ಇದೆ, ನೀವು ಇದನ್ನ ಸ್ಮಾಲ್ ಜೆರಾಕ್ಸ್ ಮಾಡ್ಕೋಬಹುದು ಅಥವಾ ಮೊಬೈಲ್ ಅಲ್ಲೇ ಸಾಲ್ವ್ ಮಾಡ್ಕೋಬಹುದು. ಕನ್ನಡ ಮಾಧ್ಯಮದಲ್ಲಿ ಮಾತ್ರ ಇದೆ. ಹಿಸ್ಟ್ರಿ, ಜಾಗ್ರಫಿ, ಎಕನಾಮಿಕ್ಸ್, ಕಾನ್ಸ್ಟಿಟ್ಯೂಷನ್, ಸೈನ್ಸ್, ಮೆಂಟಲ್ ಅಬಿಲಿಟಿ, ಪೇಪರ್ 1 ಏನ್ ಸಿಲೆಬಸ್ ಇದೆ ನಮಗೆ 1200 ಪ್ರಶ್ನೆಗಳಿದೆ, 1200 ಕ್ವಶನ್ಸ್ ಇದೆ. ಓಕೆ, ನೀವು ಇದನ್ನ ಖರೀದಿ ಮಾಡಿದ್ರೆ, ಇದನ್ನ ನೀವು ಬೈ ಮಾಡಿದ್ರೆ 12 ತಿಂಗಳದ ನಾನು ಕರೆಂಟ್ ಅಫೇರ್ಸ್ ಫ್ರೀ ಕೊಡ್ತಾ ಇದ್ದೀನಿ. PIB ಮತ್ತು ಪ್ರಜಾವಾಣಿಯಿಂದ ಮಾಡಿದ್ದೀನಿ. ಬಹಳ ಅನ್ನಾಹುತ ಇದೆ, ಬೆಂಕಿ ನೋಟ್ಸ್ ಇದೆ. ಕ್ಲಿಯರ್ ಇದೆಯಾ? ಸೊ ಹೇಗೆ ತಗೋಬೇಕು ಎಲ್ಲವನ್ನ ಡೀಟೇಲ್ ಆಗಿ ಹೇಳ್ತೀನಿ ನೋಡಿ. ಫಸ್ಟ್ ತಿಳ್ಕೊಳ್ಳಿ, 1200 ಕ್ವಶನ್ಸ್ ಇದೆಯಲ್ಲ, ಇದಕ್ಕೆ ಕೀ ಆನ್ಸರ್ಸ್ ಇದೆ ಮತ್ತೆ ಎಕ್ಸ್ಪ್ಲನೇಷನ್ ಕೂಡ ಇದೆ. ಎಕ್ಸ್ಪ್ಲನೇಷನ್ ಇಂದನೂ ಕ್ವಶನ್ಸ್ ಬರುತ್ತೆ, ಅದನ್ನು ಕೂಡ ದಯವಿಟ್ಟು ಬಹಳ ಕ್ಲೀನ್ ಆಗಿ ನೋಡ್ಕೊಂಡು ಹೋಗಿ. ನೀವು ಡೈಲಿ ನನಗನ್ಸುತ್ತೆ ಡೈಲಿ ಮಿನಿಮಮ್ 200 ಕ್ವಶನ್ ಸಾಲ್ವ್ ಮಾಡ್ಬೇಕು, 2 ಕ್ವಶನ್ ಪೇಪರ್ ಸಾಲ್ವ್ ಮಾಡ್ಬೇಕು. ಇಲ್ಲಾಂದ್ರೆ ಆಗಲ್ಲ, ಕೆಲಸ ಆಗಲ್ಲ. ಹೆಚ್ಚು ಕ್ವಶನ್ ಪೇಪರ್ ಸಾಲ್ವ್ ಮಾಡ್ಬೇಕು. ನೀವು ಟೆಸ್ಟ್ ಸೀರೀಸ್ ಬರ್ದಿಲ್ಲ, ಕ್ವಶನ್ ಪೇಪರ್ ಸಾಲ್ವ್ ಮಾಡಿಲ್ಲ ಅಂದ್ರೆ ನಿಮ್ ನೌಕರಿ ಆಗೋದು ಬಹಳ ಕಷ್ಟ ಇದೆ. ಇದನ್ನ ಬೇಕಾದ್ರೆ ಕೇಳ್ರಿ, ನೀವು ಎಂತ ಟೀಚರ್ಸ್ಗೆ ಕೇಳ್ರಿ, ಎಲ್ಲರೂ ಇದು ಹೇಳ್ತಾರೆ. ರಾಮಬಾಣ, ಹೆಚ್ಚು ಕ್ವಶನ್ ಸಾಲ್ವ್ ಮಾಡ್ಬೇಕು. ನಿಮ್ಮ ನಾಲೆಜ್ ಹೆಚ್ಚಿಗೆ ಆಗುತ್ತೆ. ನೀವು ಎಕ್ಸಾಮ್ ಅಲ್ಲಿ ಸಣ್ಣ ಪುಟ್ಟ ಮಿಸ್ಟೇಕ್ಸ್ ಮಾಡಲ್ಲ. ಯಾಕಂದ್ರೆ ನೀವು ಇಲ್ಲಿ ಟೆಸ್ಟ್ ಸರಿಯಾಗಿ ಬರ್ದಿಲ್ಲ ಅಂದ್ರೆ ನೀವು ಅಲ್ಲಿ ಮಿಸ್ಟೇಕ್ಸ್ ಆಗೇ ಆಗುತ್ತೆ. ಗೊತ್ತಿದ್ದು ತಪ್ಪು ಮಾಡ್ತೀರಾ, ಏನೇನೋ ಆಗುತ್ತೆ. ಆ ಪ್ರೆಷರ್ ಹ್ಯಾಂಡಲ್ ಮಾಡೋ ಕೆಪಾಸಿಟಿ ಬರುತ್ತೆ. ಟೈಮ್ ಹಚ್ಚಿ ಸಾಲ್ವ್ ಮಾಡ್ಬೇಕು. ಮನ್ಯಾಗನು ಟೈಮ್ ಹಚ್ಚಿ ಸಾಲ್ವ್ ಮಾಡ್ಬೇಕು. ಆ ಪ್ರೆಷರ್ ಹ್ಯಾಂಡಲ್ ಮಾಡೋದಾಗ್ಲಿ, ಸಣ್ಣ ಪುಟ್ಟ ಮಿಸ್ಟೇಕ್ಸ್ ಮಾಡೋದಾಗ್ಲಿ, ಆಮೇಲೆ ನಾಲೆಜ್, ಬಹಳಷ್ಟು ಲಾಭಗಳಿದೆ. ದಯವಿಟ್ಟು ಟೆಸ್ಟ್ ಗಳನ್ನ ಬರೀರಿ, ಹೆಚ್ಚು ಕ್ವಶನ್ ಪೇಪರ್ ಗಳನ್ನ ಸಾಲ್ವ್ ಮಾಡಿ. ರೈಟ್, ಇದು ನೀವು ತಗೊಂಡ್ರೆ ಇದು 240 ಆಗುತ್ತೆ, 240 ಆಗುತ್ತೆ. ಇದು ತಗೊಂಡ್ರೆ 12 ತಿಂಗಳದು ಕರೆಂಟ್ ಅಫೇರ್ಸ್ ಇದೆ. ಎಲ್ಲ ಬಹಳ ಸ್ಟ್ಯಾಂಡರ್ಡ್ ಇದೆ. ಈ ಕರೆಂಟ್ ಅಫೇರ್ಸ್ ನೋಟ್ಸ್ ನಿಮಗೆ ಇದ್ರ ಜೊತೆಗೆ ಕಳಿಸ್ತೀನಿ. ಇದರ ಸದುಪಯೋಗ ಪಡಿಸ್ಕೊಂಡು. ಕ್ಲಿಯರ್ ಇದೆಯಾ? ಸೊ ಹೇಗೆ ತಗೋಬೇಕಂದ್ರೆ 7026583625 ಈ ನಂಬರ್ ನೋಟ್ ಮಾಡ್ಕೊಳ್ಳಿ. ಇದಕ್ಕೆ ವಾಟ್ಸಪ್ ಮೆಸೇಜ್ ಮಾಡಿ, ಏನಂತ PC ಪೊಲೀಸ್ ಕಾನ್ಸ್ಟೇಬಲ್ PC ಅಂತ ನೀವು ಟೈಪ್ ಮಾಡಿದ್ಮೇಲೆ ಹೇಳ್ತೀನಿ ನಿಮ್ಗೆ. ಅಲ್ಲಿ ನೀವು ಇಂಥ ನಂಬರ್ಗೆ ಫೋನ್ ಪೇ ಮಾಡಿದಾಗ ಆ ನಂಬರ್ಗೆ ಫೋನ್ ಪೇ ಮಾಡ್ತೀರಾ. ನೆಕ್ಸ್ಟ್ ನಾನು ನಿಮಗೆಲ್ಲ PDF ಕಳಿಸ್ಬಿಡ್ತೀನಿ. ಮತ್ತೆ ಇದ್ರ ಜೊತೆಗೆ ರಾಜ್ಯ ಸರ್ಕಾರದ ಯೋಜನೆಗಳು, ಕೇಂದ್ರ ಸರ್ಕಾರದ ಯೋಜನೆಗಳು, ಬಹಳಷ್ಟು ಇಂಪಾರ್ಟೆಂಟ್ ಕಂಟೆಂಟ್ ನಾನು ಕವರ್ ಮಾಡಿ ಕೊಟ್ಟಿದ್ದೀನಿ. ಎಲ್ಲವೂ ಕಳಿಸ್ಬಿಡ್ತೀನಿ ನಿಮಗೆ. ಕ್ಲಿಯರ್ ಇದೆಯಾ? ನೀವು ಮಾಡಬೇಕಾಗಿದೆ ಇಷ್ಟೇ. ಆಕ್ಚುಲಿ ಇದು ನಾನು ಮುಂಚೆ 450 ಕೊಟ್ಟಿದ್ದೀನಿ, 450 ಕೊಟ್ಟಿದ್ದೀನಿ. ಈಗ ನಿಮ್ಗೆ ಸಡನ್ಲಿ ಎಕ್ಸಾಮ್ ಹತ್ರ ಇದೆ, ಬಹಳಷ್ಟು PC ಸ್ಟೂಡೆಂಟ್ಸ್ ಗಳಿಗೆ ಯೂಸ್ ಆಗಲಿ ಅಂತ ನಾನು ತುಂಬಾ ಕಮ್ಮಿ ಮಾಡಿದ್ದೀನಿ. 240 ಮಾಡಿದ್ದೀನಿ, ಆಲ್ಮೋಸ್ಟ್ 50% ಗಿಂತಲೂ ಕಮ್ಮಿ ಮಾಡಿದ್ದೀನಿ. ಕ್ಲಿಯರ್ ಇದೆ? ಇದರ ಸದುಪಯೋಗ ಪಡಿಸ್ಕೊಳ್ಳಿ. ಆಲ್ ದಿ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್ಸ್. ಸೊ ನಾನು ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ, ಸಿವಿಲ್ PC ಯಾರ್ಯಾರು ಬರ್ದಿರೋ ಆ ಮಿಸ್ಟೇಕ್ಸ್ ಗಳನ್ನ ದಯವಿಟ್ಟು ಮರಿಬೇಡಿ. ಅದನ್ನ ಗಮನದಲ್ಲಿ ಇಟ್ಟುಕೊಂಡು ನೆಕ್ಸ್ಟ್ CRDR ಅಲ್ಲಿ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಿ. ಎಕ್ಸಾಮ್ಸ್ ಸರಿಯಾಗಿ ಬರೀ. ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ.